ನಮಸ್ಕಾರ, ಟಿವಿ 2ಗೆ ಸ್ವಾಗತ. ನಾನು ಯಾರೇ ಬಂದರು ಎದುರ್ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ, ಜೀವ ಹೋದರು ಜಗವೇನೇ ಅಂದರು ಮಾತು ತಪ್ಪದ ಯಜಮಾನ. ಕೂಗಿ ಕೂಗಿ ಹೇಳುತ್ತೈತೆ ಇಂದು ಸಮಾನ, ಸ್ವಾಭಿಮಾನ ನನ್ನ ಪ್ರಾಣ ಅನ್ನೋ ಪ್ರಯಾಣ. ನಿಂತ ನೋಡು ಯಜಮಾನ, ನಿಂತ ನೋಡು ಯಜಮಾನ. ಯಾರೇ ಬಂದರು ಎದುರ್ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ. ಬಿಳಿಕಳ್ಳಿ ಭಾಗದ ಬಡವರ ಬಂಧು ಎಂದೇ ಖ್ಯಾತರಾಗಿರುವ ಜಗನ್ನಾಥ್ ಅವರು ತಮ್ಮ ಹುಟ್ಟುಹಬ್ಬವನ್ನು ಕೇವಲ ಆಡಂಬರಕ್ಕೆ ಸೀಮಿತಗೊಳಿಸದೆ ಅರ್ಥಪೂರ್ಣವಾಗಿ ಆಚರಿಸುವ ಮೂಲಕ ಗಮನ ಸೆಳೆದಿದ್ದಾರೆ. ನಡೆದ ಸಮಾಜಮುಖಿ ಕಾರ್ಯಗಳು: ಶೈಕ್ಷಣಿಕ ನೆರವು, ಸರ್ಕಾರಿ ಶಾಲಾ ಮಕ್ಕಳಿಗೆ ಉಚಿತವಾಗಿ ಸ್ಕೂಲ್ ಬ್ಯಾಗ್ಗಳನ್ನು ವಿತರಿಸುವ ಮೂಲಕ ಮಕ್ಕಳ ಶಿಕ್ಷಣಕ್ಕೆ ಆಸರೆಯಾಗಿದ್ದಾರೆ. ಹಸಿವು ನೀಗಿಸುವ ಕೈಂಕರ್ಯ, ಅನಾಥಾಶ್ರಮದ ನಿವಾಸಿಗಳಿಗೆ ಅನ್ನದಾನ, ಊಟದ ವ್ಯವಸ್ಥೆ ಮಾಡುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ. ನಿರಂತರ ಸೇವೆ: ಮೊದಲಿನಿಂದಲೂ ತಮ್ಮ ಕೈಲಾದ ಮಟ್ಟಿಗೆ ಬಡವರ ಕಷ್ಟಕ್ಕೆ ಸ್ಪಂದಿಸುತ್ತಾ ಬಂದಿರುವ ಇವರು ಈ ಬಾರಿಯೂ ಸಮಾಜಮುಖಿ ಕಾರ್ಯಗಳ ಮೂಲಕವೇ ಜನ್ಮದಿನವನ್ನು ಆಚರಿಸಿಕೊಂಡಿದ್ದಾರೆ. ಶುಭಾಶಯಗಳ ಮಹಾಪೂರ. ಈ ಸಂದರ್ಭದಲ್ಲಿ ನೂರಾರು ಅಭಿಮಾನಿಗಳು, ಸ್ನೇಹಿತರು ಹಾಗೂ ವಿವಿಧ ಕನ್ನಡಪರ ಸಂಘಟನೆಗಳ ಮುಖಂಡರು ಜಗನ್ನಾಥ್ ಅವರಿಗೆ ಶುಭ ಕೋರಿದ್ದಾರೆ. ಮುಂಬರುವ ದಿನಗಳಲ್ಲಿ ಇವರಿಗೆ ಇನ್ನಷ್ಟು ಹೆಚ್ಚಿನ ಸಮಾಜ ಸೇವೆ ಮಾಡುವಂತಹ ಅಧಿಕಾರ ಮತ್ತು ಶಕ್ತಿ ಸಿಗಲಿ ಎಂದು ಹಾರೈಸುವ ಮೂಲಕ ಅವರ ಮುಂದಿನ ಸಾರ್ವಜನಿಕ ಜೀವನಕ್ಕೆ ಬೆಂಬಲ ಸೂಚಿಸಿದರು. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನಿನ್ನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನಿನ್ನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನೀ ನಡೆಯ ದಾರಿಯಲ್ಲಿ ಕನಸುಗಳು ಚೆಲ್ಲಿರಲಿ, ನಿನ್ನೆಲ್ಲ ಕನಸಿನಲ್ಲಿ ನಮ್ಮ ಹರಕೆ ತುಂಬಿರಲಿ. ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನಿನ್ನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ಅದೇ ಅಟ್ಯಾಚ್ಮೆಂಟ್. ಒಂದಿಷ್ಟು ಚಿಂತೆ ಬಾರದಂಗೆ, ಕಣ್ಣೀರು ಕಷ್ಟ ಇಲ್ಲದಂಗೆ ನನ್ನ ತಮ್ಮ ಮುಂದೆ ಬರಬೇಕು, ಅದೇ ನನ್ನ ಸೆಂಟಿಮೆಂಟ್. ಇಡೀ ಲೋಕವೇ ನಮಗೆ ಎದುರಾದರು ಇಂಥ ಸೋದರರ ಅನುಬಂಧವ ತಡೆಯರು. ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನಿನ್ನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ.
ಕರುಳಿನಂತೆ ನೀನು, ನೀನಂದ್ರೆ ನಂಗಿಷ್ಟ. ಅಕ್ಕರೆಯ ತಾಯಿ ತಂದೆ ನೀನು, ದೇವರಿಗೂ ಮೀರಿ ನಿಂತೆ ನೀನು, ಜನುಮಕ್ಕೂ ನೆರಳಿನಂತೆ ನೀನು, ಅದೇ ನನ್ನ ಅದೃಷ್ಟ. ನಮ್ಮ ಅಮ್ಮನ ಆಸೆ ಒಂದೇ ನಮ್ಮ. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನಿನ್ನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನಿನ್ನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನೀ ನಡೆಯ ದಾರಿಯಲ್ಲಿ ಕನಸುಗಳು ಚೆಲ್ಲಿರಲಿ, ನಿನ್ನೆಲ್ಲ ಕನಸಿನಲ್ಲಿ ನಮ್ಮ ಹರಕೆ ತುಂಬಿರಲಿ. ಸೊ ಇಲ್ಲಿ ಬಂದು ಸ್ನೇಹಿತರೆಲ್ಲ ಎಲ್ಲ ಅಂತಂದು ಎಲ್ಲ ಬಂಧುಗಳು ಅಂತ ಮುಗಿಸ್ತೀವಿ ನಾನು. ಇಷ್ಟು ಮಟ್ಟ ಬೆಳಿಬೇಕು ಕಾರಣ ಎಲ್ಲ ನಮ್ಮ ಫ್ಯಾಮಿಲಿ, ನನ್ನ ಸದಸ್ಯ ಆಗಿರ್ಬೋದು, ಮಂಜನ ಆಗಿರ್ಬೋದು, ರವಿ ಆಗಿರ್ಬೋದು, ಅಬ್ದುಲ್ ಆಗಿರ್ಬೋದು, ಅಬ್ದುಲ್ ಆಗಿರ್ಬೋದು, ನಮ್ಮ ಇನ್ಫ್ಲುಯೆನ್ಸರ್ಸ್ ಆಗಿರ್ಬೋದು, ನಮ್ಮ ಭರತ್ ಆಗಿರ್ಬೋದು, ಎಲ್ಲ ನಮ್ಮ ಬಂಧುಗಳು, ಅವರಿಂದಾನೇ ಇಷ್ಟು ಮಟ್ಟ ಬೆಳೆ ಕಾರಣ ಆಗಿದ್ದು. ಎಲ್ರಿಗೂ ತುಂಬಾ ಧನ್ಯವಾದಗಳು. ಸರ್, ಈ ಭಾಗದಲ್ಲಿ ಮತ್ತು ಸಮಾಜ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀರಾ. ಅಲ್ಲಿ ಯಾವ್ದೇ ಒಂದು ಅಧಿಕಾರ ಇದ್ದರೆ ತಮ್ಮ ಕೈಲಾದ ಸೇವೆ ಮತ್ತು ವಿದ್ಯಾರ್ಥಿಗಳಿರ್ಬೋದು, ಶಾಲಾ ಮಕ್ಕಳಿಗಿರ್ಬೋದು, ಇನ್ನಿತರ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಸಹಾಯ ಮಾಡ್ಕೊಂಡು ಬರ್ತೀರಾ. ಇಲ್ಲಿನ ಸ್ಥಳೀಯರು ಹೇಳ್ತಾ ಇದ್ದಾರೆ ಅಲ್ಲಿ ಒಂದು ರಾಜಕೀಯದಲ್ಲಿ ಒಂದು ಭವಿಷ್ಯ ಸಿಗ್ಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀರಿ. ಸರ್, ಜನರಿಗೆ ಒಳ್ಳೆ ಮಾಡಕ್ಕೆ, ಬಡವರಿಗೆ ಹೆಲ್ಪ್ ಮಾಡಕ್ಕೆ ರಾಜಕೀಯ ಬೇಕಾಗಿಲ್ಲ. ನಮ್ ರಾಜಕೀಯ ಬೇಕು ಇಷ್ಟನೇ ಇಲ್ಲ. ನಮ್ಮ ಕೈಯ ಸತ್ಯ, ನಮ್ಮ ಶಕ್ತಿ ಒಳಗಡೆ ಖಂಡಿತ ಬಡವರಿಗೆ ಹೆಲ್ಪ್ ಮಾಡ್ತಾನೆ. ರಾಜಕೀಯ ಸಹ ಬೇಡ ಸರ್ ನಮ್ಗೆ. ನಮ್ಮ ಜಗನ್ ವೀರ ಕನ್ನಡಿಗ ಅಂತ ರಾಜ್ಯ ಸಂಚಾಲಕರು, ಅವರು ಹುಟ್ಟುಹಬ್ಬನ ಎಲ್ಲಾರ ತರ ಹೋಗಿ ಪಬ್ಬು ಬಾರ್ಗಳಲ್ಲೆಲ್ಲ ಆಚರಿಸಿಲ್ಲ. ಸಿಂಪಲ್ ಆಗಿ ಒಂದು ಅನಾಥಾಶ್ರಮಕ್ಕೆ ಒಂದು ಊಟ ಕೊಡೋದು, ಮತ್ತೆ ಸ್ಕೂಲ್ಗೆ ಬ್ಯಾಗ್ ವಿತರಣೆ ಮಾಡೋದು, ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸೋದು, ಈ ರೀತಿ ಸುಮಾರು ಹಲವಾರು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದಾರೆ ಜಗನ್ ಅವರು. ಹಾಗೂ ಈ ಭಾಗದಲ್ಲಿ ಜಗನ್ ಅಂದ್ರೆ ಯಾರಿಗೂ ಗೊತ್ತಿಲ್ಲದಿರೋದು ಏನಿಲ್ಲ. ಎಲ್ಲಾರ್ಗೂ ಸಿಕ್ಕಾಪಟ್ಟೆ ಸಮಾಜಮುಖಿ ಕೆಲ್ಸಗಳು ಮತ್ತೆ ಸಮಾಜ ಸೇವೆ ಮಾಡ್ಕೊಂಡ್ ಬಂದಿದ್ದಾರೆ. ಅವ್ರಿಗೆ ದೇವರು ಮತ್ತಷ್ಟು ಆಯುಷ್ ಆರೋಗ್ಯ ಕೊಡ್ಲಿ, ಮತ್ತೆ ತಾಯಿ ಕನ್ನಡಾಂಬೆ ಸೇವೆ ಮಾಡಕ್ಕೆ ಶಕ್ತಿ ತುಂಬಲಿ ಅಂತೇಳಿ ಕೇಳ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ. ನನ್ನ ಆತ್ಮೀಯ ಸ್ನೇಹಿತರು, ಸಹೋದರರು, ಕನ್ನಡ ವೀರ ಕನ್ನಡಿಗರ ಗರ್ಜನೆ ಸಂಘಟನೆಯ ರಾಜ್ಯ ಸಂಚಾಲಕರು ಹಾಗೂ ಸಮಾಜ ಸೇವಕರಾದ ಜಗನ್ ರೆಡ್ಡಿ ರವರ ಹುಟ್ಟುಹಬ್ಬ. ಇಂದಿನ ವಿಶೇಷತೆ ಏನಂದ್ರೆ, ಹುಟ್ಟುಹಬ್ಬದ ಪ್ರಯುಕ್ತ ಯಾವುದೇ ರೆಸಾರ್ಟ್ ಸಂಸ್ಕೃತಿಗೆ ಒಗ್ಗೂಡದೆ ಬಡವರಿಗೆ ಊಟ ಹಂಚುವ, ಅನ್ನ ಸಂತರ್ಪಣೆ ಮಾಡುವ, ವೃದ್ಧಾಶ್ರಮಗಳಲ್ಲಿ ಅನ್ನ ಸಂತರ್ಪಣೆ ಮಾಡುವ, ಶಾಲಾ ಮಕ್ಕಳಿಗೆ ಪುಸ್ತಕ ಹಾಗೂ ಬ್ಯಾಗ್ಗಳನ್ನು ವಿತರಿಸುವ ಮೂಲಕ ಅತ್ಯಂತ ಅರ್ಥಪೂರ್ಣವಾದ ಒಂದು ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಾ ಇದ್ದಾರೆ. ಕಳೆದ ಹಲವಾರು ವರ್ಷಗಳಲ್ಲಿ ನಾವು ಅತಿ ಸೂಕ್ಷ್ಮವಾಗಿ ಅವರನ್ನು ಗಮನಿಸಿರುವ ಪರಿ ಏನಂದ್ರೆ, ಸಮಾಜಮುಖಿ ಕಾರ್ಯಗಳಲ್ಲಿ ಹಾಗೂ ಈ ಭಾಗದ ಕಷ್ಟಗಳಿಗೆ, ಜನರ ಕಷ್ಟಗಳಿಗೆ ಸ್ಪಂದಿಸುವಂತ ಒಂದು ಕಾರ್ಯ, ಅತಿ ದೊಡ್ಡ ಸ್ನೇಹಿತರ ಕೂಟವನ್ನು ಹೊಂದಿದ್ದಾರೆ. ಆ ಸ್ನೇಹಿತರೆಲ್ಲರೂ ಇವತ್ತು ಅವರ ಹುಟ್ಟುಹಬ್ಬಕ್ಕೆ ಅವರಿಗೆ ಶುಭಾಶಯವನ್ನು ಕೋರಲು ಸಾಕ್ಷಿಯಾಗಿದ್ದೇವೆ. ನಮ್ಮ ಸಹೋದರರು ಹೇಳಿದ ಹಾಗೆ ಬಿಳೆಕಳ್ಳಿ ಭಾಗದಲ್ಲಿ ಸುತ್ತಮುತ್ತ ಊರುಗಳಲ್ಲಿ ಜಗನ್ ಅನ್ನ ಚಿರಪರಿಚಿತರು. ಪ್ರತಿಯೊಬ್ಬ ಸ್ನೇಹಿತರುಗಳಿಗೂ, ಇಲ್ಲಿರುವ ಯುವಕರುಗಳಿಗೂ ಚಿರಪರಿಚಿತರಾಗಿ ಒಳ್ಳೆ ಕಾರ್ಯಗಳನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಭಗವಂತ ಅವರಿಗೆ ಇನ್ನೂ ಆರೋಗ್ಯ ಶಕ್ತಿಯನ್ನು ಕೊಟ್ಟು, ತಾಯಿ ಭುವನೇಶ್ವರಿ ಶಕ್ತಿಯನ್ನು ಕೊಟ್ಟು ಮುಂದಿನ ಸಮಾಜಮುಖಿ ಕಾರ್ಯಗಳಿಗೆ ಇನ್ನಷ್ಟು ಬಲವನ್ನು ತುಂಬಲಿ. ಹಾಗೂ ಈ ಒಂದು ಸಂಘಟನೆಯ ಮುಖಾಂತರವಾಗಿಯೂ ಸಹ ಹಲವಾರು ಸಮಾಜ ಪರ, ಅಭಿವೃದ್ಧಿ ಪರ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವರ ಒಂದು ಕಾರ್ಯಗಳು ನಮ್ಮಂತ ಯುವಕರುಗಳಿಗೆ, ಇನ್ನು ಹಲವಾರು ಯುವಕರುಗಳಿಗೆ ಮುಂದಿನ ಜೀವನಕ್ಕೆ ಪ್ರೇರಣೆ ಆಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ನನ್ನ ಸಹೋದರರಿಗೆ ಹುಟ್ಟುಹಬ್ಬ ಶುಭಾಶಯ ಕೋರ್ತಾ ಎರಡು ಮಾತನ್ನು ಮುಗಿಸ್ತಾರೆ. ಧನ್ಯವಾದಗಳು. ಇಂದು ಇಲ್ಲಿ ಬಿಳೆಕಳ್ಳಿಯಲ್ಲಿ ನಾವು
ಎಲ್ಲ ಸ್ನೇಹಿತರು ಸೇರಿ ವೀರ ಕನ್ನಡಿಗ ರಾಜ್ಯ ಸಂಚಾಲಕರಾದಂತ ಜಗನ್ ಅವರು ಮತ್ತು ನಮ್ಮ ಸ್ನೇಹಿತರಾದಂತ ಜಗನ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಹೀಗೆ ಮುಂದಿನ ದಿನಗಳಲ್ಲಿ ಒಳ್ಳೆ ಕೆಲಸಗಳನ್ನ ಮಾಡ್ಕೊಂಡು ಹೋಗಿ ಜನಪರ ನಿಂತ್ಕೊಂಡು ಕೆಲಸ ಮಾಡಿ ನಾಡು ನುಡಿ ನೀರಿಗಾಗಿ, ನಮ್ಮ ಭಾರತದ ಒಳಿತಿಗಾಗಿ ಮತ್ತು ನಮ್ಮ ರಾಜ್ಯದ ಕನ್ನಡಾಂಬೆಗಾಗಿ ಇದೇ ರೀತಿ ಹೋರಾಟ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಯಶಸ್ಸನ್ನು ಕೊಡಲಿ ಭಗವಂತನಲ್ಲಿ ಬೇಡ್ಕೊಂತೀವಿ. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಸರ್. ನಮ್ಮ ಸ್ನೇಹಿತ ಜಗನ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಕೊಡ್ತಾ ಇದ್ದೀವಿ. ಮೊದಲನೇದಾಗಿ ನಮ್ಮ ಜಗನ್ ರೆಡ್ಡಿ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ. ಅವ್ರು ಯಾವ ತರ ಅಂದ್ರೆ ಈ ರ್ಯಾಪಿಡ್ ಆಕ್ಷನ್ ಫೋರ್ಸ್ ಅಂತ ಇದೆ ಪೊಲೀಸ್ ಇಲಾಖೆಯಲ್ಲಿ. ಅಂದ್ರೆ ಯಾವ ತರ ಅಂದ್ರೆ ಶೀಘ್ರ ಸ್ಪಂದನೆ. ಅವ್ರಿಗೇನಾದ್ರೂ ಹಿಂಗೆ ಸಮಾಜಮುಖಿ ಕೆಲಸದಲ್ಲಿ ಏನೋ ಒಂದು ತೊಂದರೆ ಇದೆ, ಶೀಘ್ರವಾಗಿ ಸ್ಪಂದಿಸ್ಬೇಕು ಅಂದ್ರೆ ನಾವು ಫೋನ್ ಮಾಡಿ ನಾವು ಬರೋದ್ರೊಳಗಡೆ ಅವ್ರು ಬಂದಿರ್ತಾರೆ. ಆ ಒಂದು ಟೈಮ್ಲಿ ಏನಿದೆ ಅದನ್ನ ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡ್ತಾರೆ. ಕಷ್ಟ ತೊಂದರೆ ಅಂದ್ರೆ ಶೀಘ್ರವಾಗಿ ಸ್ಪಂದನೆ ಮಾಡ್ತಾರೆ. ಸೊ ಅವ್ರಿಗೆ ಯಾವಾಗ್ಲೂ ನಗ್ನಾಗ್ತಾ ಇರಿ ಅಂತೇಳಿ ನಾನು ಆಶಿಸ್ತೀನಿ. ಯಾಕೆಂದ್ರೆ ನಗುವಿಗಿಂತ ಮಹತ್ತರವಾದದ್ದು ಬೇರೆ ಏನು ಇಲ್ಲ. ಅದರಿಂದ ಯಾವಾಗ್ಲೂ ನಗ್ನಾಗ್ತಾ ಇರಿ, ಎಲ್ಲವೂ ಕೂಡ ಬಂದ್ ಸೇರುತ್ತೆ ನಗು ಇದ್ ಕಡೆ. ಆರೋಗ್ಯವಾಗಿರಿ ಅಂತ ಆಶಿಸ್ತೀನಿ. ಮೊದಲನೇದಾಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಜಗನ್ ಸರ್. ನಿಮ್ಮ ಎಲ್ಲ ಒಂದು ಸಾಮಾಜಿಕ ಕೆಲಸಗಳನ್ನ ನೋಡ್ಕೊಂಡು ಬರ್ತಾ ಇದ್ದೀನಿ. ಈ ಸಮಾಜದಲ್ಲಿ ಸೋಷಿಯಲ್ ವರ್ಕ್ ಮಾಡೋರು ತುಂಬಾ ಜನ ಇರ್ತಾರೆ. ಅಂದ್ರೆ ಅವರು ಒಂದು ಟೈಮ್ ಇದ್ದಾಗ ಮಾತ್ರ ಮಾಡ್ತಾರೆ. ಆದ್ರೆ ವ್ಯವಹಾರ, ಕೆಲಸ, ಫ್ಯಾಮಿಲಿ ಅವ್ರನ್ನ ಬಿಟ್ಟು ಒಂದು ಗೋಲ್ಡನ್ ಅವರ್ ಅಂತ ಇರುತ್ತಲ್ಲ, ಇಮಿಡಿಯೇಟ್ ಆಗಿ ಯಾರ್ದೋ ಒಂದು ಕಾಲ್ ಬರುತ್ತೆ, ಏನು ಅನ್ಯಾಯ ಆಗಿದೆ, ಏನು ಪ್ರಾಬ್ಲಮ್ ಆಗಿದೆ, ಆಕ್ಸಿಡೆಂಟ್ ಆಗಿದೆ ಅಂತ ಸಂದರ್ಭದಲ್ಲಿ ಎಲ್ಲ ಕೆಲಸ ಬಿಟ್ಟು ಫ್ಯಾಮಿಲಿಯ ಅವ್ರನ್ನ ಬಿಟ್ಟು ಕೆಲಸ ವ್ಯವಹಾರವನ್ನು ಬಿಟ್ಟು ಇಮಿಡಿಯೇಟ್ ಆಗಿ ಹೋಗಿ ಒಂದು ಅಟೆಂಡ್ ಮಾಡ್ತಿರಲ್ಲ, ಅದೇ ದೊಡ್ಡ ಒಂದು ವಿಚಾರ. ಎಲ್ರೂ ಮಾಡಕ್ಕಾಗಲ್ಲ. ಕೋಟಿ ಕೋಟಿ ಇದ್ದವರು ಇದ್ದಾರೆ ನಮ್ಮ ಬೆಂಗಳೂರಲ್ಲಿ, ಎಲ್ರೂ ಸಮಾಜ ಸೇವೆ ಮಾಡಕ್ಕಾಗಲ್ಲ. ಅಂತ ಒಂದು ಕೆಲಸ ಮಾಡ್ಕೊಂಡು ಬಂದಿದ್ದೀರಾ. ಮಂಜಣ್ಣವರು ಇದ್ದಾರೆ, ಬೇರೆ ನಿಮ್ಮ ಸ್ನೇಹಿತರೆಲ್ಲ ಬಂದು ಇವತ್ತು ಇಷ್ಟೊಂದು ಖುಷಿಯಾಗಿ ಈ ನಿಮ್ಮ ಹುಟ್ಟುಹಬ್ಬವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಮ್ಗೆ ಸಮಾಜಕ್ಕೆ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ಅಂತ ಅರ್ಥ. ಇನ್ನು ಮುಂದೇನು ದೇವ್ರು ನಿಮ್ಗೆ ಉತ್ತಮ ಸಮಾಜ ಸೇವೆ ಮಾಡಕ್ಕೆ ಶಕ್ತಿ ಕೊಡ್ಲಿ ಅಂತ ಬಿಡ್ತಾ ಇದ್ದೀನಿ. ಜಗನ್ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಜಗನಣ್ಣ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ವೀರ ಕನ್ನಡಿಗ ಗರ್ಜನೆ ಸೇನೆ ಸಂಚಾಲಕ ಮುಖಂಡರಾದಂತ ರಾಜ್ಯಾಧ್ಯಕ್ಷ ಆದಂತ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಇವ್ರು ಮಾಡಿರುವಂತ ಕೆಲಸಗಳು, ಸಮಾಜ ಸೇವೆಗಳು ಮತ್ತೆ ಸುತ್ತಮುತ್ತ ಬಿಳೆಕಳ್ಳಿ ಏರಿಯಾಗಳಲ್ಲೆಲ್ಲ ಚಿರಪರಿಚಿತರು ಇವರು. ಹಾಗಾಗಿ ಇವ್ರು ಮಾಡಿರೋ ಸಮಾಜ ಸೇವೆಗಳನ್ನೆಲ್ಲ ನಾವು ನೋಡ್ತಾನೆ ಬಂದಿದ್ದೀವಿ. ಜಗನಣ್ಣ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು.